ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಳೆಯ ಆರ್ಭಟಕ್ಕೆ 12ಕ್ಕೂ ಹೆಚ್ಚು ಅಂಗಡಿಗಳು ಕೊಚ್ಚಿ ಹೋದಂತಹ ಘಟನೆ ನಡೆದಿದೆ. ಕಣ್ಮುಂದೆಯೇ ಪ್ರವಾಹದಲ್ಲಿ ವ್ಯಾಪಾರಿಗಳ ಬದುಕು ಮುಳುಗಿ ಹೋಗಿದೆ. ಇದೇ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇನ್ನಿಲ್ಲದಂತೆ ಮಳೆಯ ಆರ್ಭಟ, ವರುಣಾರ್ಭಟ ಜೋರಾಗಿ ಸುರಿತಾ ಇರುವಂತದ್ದು. ಅಲ್ಲಿ ಸದ್ಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಆರ್ಭಟಕ್ಕೆ ಪಾಪ ಕಣ್ಮುಂದೆಯೇ 12ಕ್ಕೂ ಹೆಚ್ಚು ಅಂಗಡಿಗಳು ನೀರಲ್ಲಿ ಕೊಚ್ಚಿ ಹೋಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಸದ್ಯ ಪ್ರವಾಹದಲ್ಲಿಯೇ ವ್ಯಾಪಾರಿಗಳ ಬದುಕು ಮುಳುಗೋಗ್ಬಿಟ್ಟಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಜಮ್ಮು ಕಾಶ್ಮೀರ ಒಂದ್ ಕಡೆ ಈ ಪ್ರವಾಸಿಗರ ತಾಣ ಕೂಡ ಹೌದು. ಹಾಗಂತ ಹೇಳಿ ಪ್ರವಾಸಿಗರ ತಾಣದಲ್ಲಿ ಈ ತರ ವ್ಯಾಪಾರಿಗಳು ಅಂಗಡಿ ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರೇನು ನೋಡೋದಕ್ಕೆ ಶ್ರೀಮಂತರು ಆಗಿರಲ್ಲ. ಆ ದಿನದ ಜೀವನದಲ್ಲಿ ಆ ದಿನ ಬರುವಂತಹ ಟೂರಿಸ್ಟ್ಗಳು ಏನ್ ಪರ್ಚೇಸ್ ಮಾಡ್ತಾರೆ ಅದರ ಮೇಲೆ ಅವರ ಲೈಫ್ ಸ್ಟೈಲ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈಗ ಮಳೆ ಹೆಚ್ಚಾಗಿ ಬಂದಿರೋದ್ರಿಂದ 12ಕ್ಕೂ ಹೆಚ್ಚು ಅಂಗಡಿಗಳು ಕೊಚ್ಚಿ ಹೋಗಿರುವಂತದ್ದು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದ ಪ್ರೆಸೆಂಟ್ ಸಿಚುವೇಶನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಮಳೆಯ ಒಂದು ಅಬ್ಬರದಿಂದ ಅಲ್ಲೇ ಇದ್ದಂತಹ 12 ವ್ಯಾಪಾರಿಗಳ ಬದುಕು ಈಗ ಮುಳುಗೋಗಿರುವಂತದ್ದು. ಅಂಗಡಿಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹಾಗಾಗಿ ಈಗ ಜಮ್ಮು ಕಾಶ್ಮೀರದ ಬುಡ್ಗಾಮ್ನಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ಅಂಗಡಿಗಳು ಕೊಚ್ಚಿ ಹೋಗುವ ರಣಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ನಿಟ್ಟಿನಲ್ಲಿ ಮಳೆ ಸುರಿದಿದೆ. ಸದ್ಯ ಭಾರಿ ಮಳೆಯಿಂದ ಪ್ರವಾಹ ಸೃಷ್ಟಿಸ್ತಾ ಇದೆ. ನದಿಗಳು ಗಮನಿಸ್ತಾ ಇದ್ದೀರಾ, ಕ್ಷಣಾರ್ಧದಲ್ಲೇ ಆ ಬಿಲ್ಡಿಂಗ್ ಕುಸಿಯುತ್ತೆ ಅಂತ ಅಂದ್ರೆ ಮಳೆಯ ಆರ್ಭಟ, ವರುಣನ ತೀವ್ರತೆ ಎಷ್ಟಿರ್ಬೋದು ಅಂತ ಹೇಳಿ ನೋಡಿ. ಎದೆ ಝಲ್ ಅನ್ನಿಸುವಂತಹ ದೃಶ್ಯ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರುವುದು. ಮಳೆಯ ಆರ್ಭಟ ಹೆಂಗ್ ಜೋರಾಗಿ ಪ್ರವಾಹ ಹರಿತಾ ಇದೆ. ಇದ್ದಕ್ಕಿದ್ದಂತೆ ಕ್ಷಣಾರ್ಧದಲ್ಲಿ ಸೆಕೆಂಡ್ಗಳಲ್ಲಿ 12 ಅಂಗಡಿಗಳಿದ್ದಂತಹ ಒಂದು ಬಿಲ್ಡಿಂಗ್ ಬಿದ್ದು ಬೀಳುತ್ತೆ ಅಂತಂದ್ರೆ ಅದರಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಮಕ್ಕಳಿದ್ರು, ಎಷ್ಟು ಜನ ವಾಸ ಮಾಡ್ತಿದ್ರು ಅದೆಲ್ಲ ಇನ್ನೂ ನಮಗೆ ಗೊತ್ತಾಗಬೇಕಾಗಿದೆ. ಸದ್ಯ ಈ ಇನ್ಸಿಡೆಂಟ್ ನಡೆದಿರೋದು ಜಮ್ಮು ಕಾಶ್ಮೀರದ ಬುಡ್ಗಾಮ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂಗಡಿಗಳು ಕೊಚ್ಚಿ ಹೋಗುವಂತಹ ರಣಭೀಕರ ದೃಶ್ಯ ಸರಿಯಾಗಿರುವಂತದ್ದು. ಸದ್ಯ ಭಾರಿ ಮಳೆಯಿಂದ ಅಲ್ಲಿನ ನದಿಗಳು ಕೂಡ ಪ್ರವಾಹವನ್ನೇ ಸೃಷ್ಟಿ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮಳೆಯ ರೌದ್ರ ನರ್ತನವನ್ನು ನೀವು ನೋಡ್ತಾ ಇರುವಂಥದ್ದು. ಬುಡ್ಗಾಮ್ನಲ್ಲಿ ಈಗ 12ಕ್ಕೂ ಹೆಚ್ಚು ಅಂಗಡಿ ಮುಳುಗಡೆಯಾಗಿದೆ. ಸದ್ಯ ಮಾಲೀಕರ ಕಣ್ಣೆದುರೇ ಈ ನದಿಗಳ ಪಾಲಾಗಿದೆ ಮಳೆಗೆಗಳು. ಹಾಗಾಗಿ ಭಾರಿ ಮಳೆಯಿಂದ ನದಿ ಉಕ್ಕಿ ಹರಿದು ಈ ಭೀಕರ ಅವಘಡ ಸೃಷ್ಟಿ ಮಾಡಿರೋದು. ಅಂಗಡಿಗಳು ನೀರಿನಲ್ಲಿ ಕೊಚ್ಚಿ ಹೋಗುವ ಭೀಕರ ದೃಶ್ಯ ಸರಿಯಾಗಿದೆ.